ಹೆಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇನ್ನು ನನ್ನ ವಿಷಯಕ್ಕೆ ಬಂದರೆ ನಿಮ್ಗಾಗಲೇ ಗೊತ್ತಾಗಿರ್ಬೋದು, ಇದ್ಯಾವುದೋ ಹಾಸ್ಪಿಟಲಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾಳಲ್ವಾ ಅಂತೇಳಿ. ಹೌದು ರೀ, ಇದು ನಮ್ಮ ಮೂಡಬಿದ್ರೆಯಲ್ಲಿರುವಂತಹ GV ಪೈ ಹಾಸ್ಪಿಟಲ್. ಈ ಹಾಸ್ಪಿಟಲ್ ಒಂಥರ ನನಗೆ ತವರು ಮನೆ ಇದ್ದಾಗೆ ಆಗಿದೆ. ಆಗಾಗ ಬಂದು ಒಂದು 4 ದಿವಸ ಇಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡಿ ಪುನಃ ಮನೆಗೆ ಹೋಗುವಂಥ ಪರಿಸ್ಥಿತಿ ಬಂದಿದೆ. ನಾನು ನೋಡುವವರ ಕಣ್ಣಿಗೆ ತುಂಬ ಸ್ಟ್ರಾಂಗ್ ಆಗಿ ಹೆಲ್ದಿಯಾಗಿ ಕಾಣಿಸ್ತಾ ಇದ್ದೆ. ಆದರೆ ನನಗೆ ಒಂದು ವೀಕಿಂದ ಜ್ವರ ಕೂಡ ಇತ್ತು, ಹಾಗೆ ಮೈಕೈ ನೋವು, ತಲೆನೋವು ಕೂಡ ಇತ್ತು. ಹಾಗಾಗಿ ಒಮ್ಮೆ ಡಾಕ್ಟರ್ಗೆ ತೋರಿಸಿ ಹೋಗುವ ಅಂತೇಳಿ ಬಂದ್ವಿ. ಇಲ್ಲಿ ಬಂದಾಗ ಹೇಳಿದ್ರು 1 ವೀಕಿಂದ ಜ್ವರ ಇದ್ದ ಕಾರಣ ಹಾಗೆ ನಮಗೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸೊ ನೀವು ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಎಲ್ಲ ಮಾಡಿಸ್ಬೇಕಾಗ್ತದೆ ಅಂತೇಳಿ. ಹಾಗೆಯೇ ಅವ್ರು ಹೇಳಿದ ಟೆಸ್ಟ್ ಎಲ್ಲ ಮಾಡಿಸಿ ಆದ ನಂತರ ನಮಗೆ ಗೊತ್ತಾಯಿತು ಟೈಫಾಯ್ಡ್ ಆಗಿದೆ ಅಂತೇಳಿ. ಹಾಗಾಗಿ ಡಾಕ್ಟರ್ ಹೇಳಿದ್ರು ಮಿನಿಮಮ್ 3 ಡೇಸ್ ನೀವು ಅಡ್ಮಿಟ್ ಆಗಲೇಬೇಕಾಗ್ತದೆ, ಯಾಕಂದರೆ ನಿಮಗೆ ಅದು 3 ಡೇಸ್ನ ಕೋರ್ಸ್ ಕಂಪ್ಲೀಟ್ ಮಾಡಬೇಕಾಗ್ತದೆ, ಇಂಜೆಕ್ಷನ್ ಹಾಕಬೇಕಾಗ್ತದೆ, ಇಲ್ಲಾಂದರೆ ಖಂಡಿತ ಜ್ವರ ಕಮ್ಮಿ ಆಗೋದಿಲ್ಲ ಅಂತೇಳಿ. ಹಾಗಾಗಿ ನೆಂತ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಆರೋಗ್ಯಕ್ಕಿಂತ ಮುಖ್ಯ ಬೇರೆ ಯಾವುದೂ ಅಲ್ಲ ಅಂತೇಳಿ ಅಡ್ಮಿಟ್ ಆದ್ವಿ. ಜಸ್ಟ್ 3 ಡೇಸ್ ಅಲ್ವಾ ಅಂತೇಳಿ ಅಡ್ಮಿಟ್ ಆದದ್ದು. ಆದರೆ ಇಲ್ಲಿ 5 ಡೇಸ್ ಕೋರ್ಸ್ ಆಗಲೇಬೇಕು ನಿಮಗೆ ಅಂತ ಹೇಳಿದರು. ಇನ್ನೆಂತ ಮಾಡೋದು ಅಂತೇಳಿ 5 ಡೇಸ್ ಅಲ್ಲಿಯೇ ಇದ್ದೆ. ಇನ್ನು ಫೈನಲಿ ನನ್ನ ಡಿಸ್ಚಾರ್ಜ್ ಕೂಡ ಆಯಿತು. ನನ್ನನ್ನು ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗಲಿಕ್ಕೆ ಬಂದದ್ದು ನನ್ನ ಅಕ್ಕ ಹೇಗೆ ಅಂತ ಹೇಳಿದರೆ, ನಾನು ಮಾಡಿದ ಯಾವ ಕೆಲಸ ಕೂಡ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದೇ ಇಲ್ಲ. ನನಗೆ ಡಿಸ್ಚಾರ್ಜ್ ಅಂತ ಹೇಳಿದ ಕೂಡಲೇ ನಾನೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಆದರೆ ಅವರು ಪುನಃ ಬಂದು ಅದನ್ನೆಲ್ಲ ತೆಗೆದು ನಾನು ಹೇಗೆ ಇಟ್ಟಿದ್ದೆ ಅದಕ್ಕಿಂತ ಕೆಟ್ಟದಾಗಿ ಇಡ್ತಾ ಇದ್ದಾರೆ. ನಾನು ಕೂಡ ಅಕ್ಕನಿಗೆ ಬೈತಾ ಇದ್ದೆ, ನಿಮ್ಗೆ ಎಂತ ಮಾಡಲಿಕ್ಕೆ ಕೆಲಸ ಇಲ್ವಾ, ನಾನು ಇಟ್ಟದ್ದನ್ನೆಲ್ಲ ಪುನಃ ಯಾಕೆ ತೆಗೆದಿಡುದು ಅಂತೇಳಿ. ಆದರೂ ಕೂಡ ಅವ್ರಿಗೆ ಒಮ್ಮೆ ಚೆಕ್ ಮಾಡಿ ಏನೇನು ಇಟ್ಟಿದ್ದೇನೆ, ಏನೇನು ಮರೆತು ಬಿಟ್ಟಿದ್ದೇನೆ ಅಂತ ನೋಡಬೇಕಾಗಿತ್ತು. ಹಾಗಾಗಿ ನೋಡ್ತಾ ಇದ್ದಾರೆ. ಫೈನಲಿ ನಾವಿಬ್ಬರು ಹಾಸ್ಪಿಟಲಿಂದ ಹೊರಟು ಶಿರ್ತಾಡಿ ಬಂದ್ವಿ. ನಾನೇ ಡ್ರೈವ್ ಮಾಡ್ಕೊಂಡು ಬಂದಿದ್ದರಿಂದ ನನಗೆ ಸ್ವಲ್ಪ ಸುಸ್ತು ಕೂಡ ಅನಿಸ್ತಿತ್ತು. ಹಾಗಾಗಿ ಎಳ್ನೀರು ಕುಡಿಯುವ ಅಕ್ಕ ಅಂತ ಹೇಳಿದೆ. ಹಾಗೆ ನಾನು ಅಕ್ಕ ಇಬ್ಬರು ಎಳ್ನೀರು ಕುಡಿದು ಅಲ್ಲಿಂದ ಸ್ವಲ್ಪ ಫ್ರೂಟ್ಸ್ ಏನಾದರೂ ತೊಗೊಳ್ಳುವ ಅಂತೇಳಿ ಬಂದ್ವಿ. ಯಾಕೆ ಅಂದರೆ ನನಗೆ ಡಾಕ್ಟರ್ ಹೇಳಿದ್ದಾರೆ ಎವ್ರಿ 2 ಅವರ್ಸ್ ಏನಾದರೂ ಫುಡ್ ತೊಗೊಳ್ತಾನೆ ಇರಬೇಕು. ಅಟ್ಲೀಸ್ಟ್ ಬ್ರೆಡ್, ಬಿಸ್ಕೆಟ್ ಏನಾದರೂ ಸರಿ ಎವ್ರಿ 2 ಅವರ್ಸ್ ತೊಗೊಳ್ತಾನೆ ಇರಬೇಕು. ಇಲ್ಲ ಅಂದರೆ ಬಾಡಿ ತುಂಬ ವೀಕ್ ಆಗಿದೆ, ಸೊ ನಿಮಗೆ ಸುಸ್ತಾಗುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೊಟ್ಟೆ ಒಂದು ಖಾಲಿ ಇಡಬೇಡಿ ಅಂತ ಹೇಳಿದರು. ಹಾಗೆಯೇ ಮನೆಯಲ್ಲಿ ಫ್ರೂಟ್ಸ್ ಉಂಟಾ ಇಲ್ವಾ ಅಂತ ಕೂಡ ಗೊತ್ತಿಲ್ಲ, ಯಾಕೆಂದರೆ ನಾನು ಅಡ್ಮಿಟ್ ಆಗಿ 5 ದಿವಸ ಆಗಿತ್ತಲ್ಲ. ಹಾಗಾಗಿ ಇನ್ನು ಮನೆಗೆ ಹೋಗಿ ಅಲ್ಲಿ ಫ್ರೂಟ್ಸ್ ಇಲ್ಲ ಅಂತ ಹೇಳಿ ವಾಪಸ್ ಬಂದು ತೊಗೊಂಡೋಗ್ಲಿಕ್ಕೆ ಇನ್ನೂ ಕೂಡ ಸುಸ್ತಾಗ್ತದೆ. ಹಾಗಾಗಿ ನಾನು ಇಲ್ಲಿಯೇ ನನಗೆ ಬೇಕಾದಂತಹ ಫ್ರೂಟ್ಸ್ ಎಲ್ಲ ತೊಗೊಂಡೋಗುವ ಅಂತೇಳಿ ಬಂದ್ವಿ. ಹಾಗೆ ನಾನು ಫೈನಲಿ ಮನೆಗೆ ರೀಚ್ ಆದೆ. ಮನೆಗೆ ರೀಚ್ ಆದಾಗ ನನಗೆ ಅಯ್ಯಮ್ಮ ಅಂತ ಅನ್ನಿಸ್ಲಿಕ್ಕೆ ಶುರುವಾಯಿತು. ಯಾಕಂದರೆ 5 ದಿವಸದಿಂದ ಒಬ್ಬಳೆ ಹಾಸ್ಪಿಟಲ್ನಲ್ಲಿ ಕೂತ್ಕೊಂಡುಂಟಲ್ಲ, ತುಂಬಾ ಬೋರ್ ಅಂತ ಅನಿಸ್ತಾ ಇತ್ತು. ಒಮ್ಮೆ ಮನೆಗೆ ಬಂದು ಸ್ನಾನ ಮಾಡಿ ರೆಸ್ಟ್ ಮಾಡಿದರೆ ಸಾಕಪ್ಪ ಅನ್ನುವಷ್ಟು ಮಟ್ಟಿಗೆ ಆಗಿತ್ತು. ಹಾಗಾಗಿ ನಾನು ಹಾಸ್ಪಿಟಲಿಂದ ಬಂದ ತಕ್ಷಣ ಮಾಡಿದ ಕೆಲಸ ಅದ್ವಿ, ಒಮ್ಮೆ ಫ್ರೆಶ್ ಆಗಿ ಬರುವ ಅಂತೇಳಿ. ಯಾಕೆಂದರೆ ಹಾಸ್ಪಿಟಲಲ್ಲಿ ಇದ್ದು ಉಂಟಲ್ಲ, ದೊಡ್ಡ ಕಾಯಿಲೆ ಅವಳಾದಾಗೆ ಆಗಿದ್ದೆ. ಇನ್ನು ಮನೆಗೆ ಬಂದು ಒಮ್ಮೆ ಫ್ರೆಶ್ ಆದರೆ ಉಂಟಲ್ಲ, ಅರ್ಧ ಕಾಯಿಲೆ ಗುಣ ಆದಾಗೆ ಆಗ್ತದೆ. ಫೈನಲಿ ಸ್ನಾನ ಮುಗಿಸಿ ಬಂದಾದ ನಂತರ ನನಗೆ ತುಂಬಾ ರಿಲೀಫ್ ಅನಿಸ್ತಾ ಇತ್ತು. ಹಾಗೆಯೇ ಸ್ವಲ್ಪ ಸುಸ್ತು ಕೂಡ ಅನಿಸ್ತಾ ಇತ್ತು, ಯಾಕೆ ಅಂದರೆ ನನಗೆ ಹಿಮೋಗ್ಲೋಬಿನ್ ಕೂಡ ಕಮ್ಮಿ ಇದೆ. ಹಾಗಾಗಿ ಆದರೂ ಕೂಡ ಮನೆಗೆ ಬಂದಾದ ನಂತರ ರೆಸ್ಟ್ ಮಾಡಲಿಕ್ಕೆ ಕೂಡ ಮನಸ್ಸಾಗೋದಿಲ್ಲ. ಒಮ್ಮೆ ಹೊರಗಡೆ ಎಲ್ಲ ಹೋಗಿ ಹೂವಿನ ಗಿಡಗಳೆಲ್ಲ ಹೇಗಿದೆ ನೋಡಿ ಬರುವ ಅಂತ ಅನಿಸ್ತಿತ್ತು. ಯಾಕೆಂದರೆ ನಾನು ಮನೆಯಿಂದ 5 ದಿವಸ ಹೊರಗಿದ್ದೆ ಅಲ್ವಾ, ಹಾಗಾಗಿ ಅದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ. ಹಾಗೆಯೇ ನಮ್ಮ ಹಿಂದೆ ನಿಂತ್ಕೊಂಡು ನೂರಾರು ಉಪದೇಶ ಕೊಡುವ ಜನಗಳ ಮಧ್ಯೆ ನಮ್ಮ ಜೊತೆಯಲ್ಲಿಯೇ ಇದ್ದು ನಾವಿದ್ದೇವೆ, ನೀನು ಭಯ ಪಡಬೇಡ ಅಂತ ಹೇಳುವಂಥ ಒಂದೇ ಒಂದು ವ್ಯಕ್ತಿ ನಮ್ಮ ಜೊತೆಯಲ್ಲಿದ್ದರೆ ಎಂಥ ಕಷ್ಟನಾದರೂ ಕೂಡ ಕ್ಷಣ ಮಾತ್ರದಲ್ಲಿ ಎದುರಿಸ್ಬೋದು. ಹಾಗೆ ನನ್ನ ಜೊತೆಯಲ್ಲಿ ನಿಂತಹ ವ್ಯಕ್ತಿಗಳನ್ನು ಕೂಡ ಮನಸ್ಸಲ್ಲಿ ನೆನೆಸಿಕೊಂಡು ದೇವರಿಗೆ ಕೈ ಮುಗಿದು ಅಲ್ಲಿಂದ ಸೀದಾ ಹೊರಗಡೆ ಬಂದೆ. ಯಾಕೆ ಅಂದರೆ ನಾನು ಮಾತ್ರ ಅಲ್ಲ, ನನ್ನ ಮನೆಯ ನಾಯಿಗಳು ಕೂಡ ನನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ರು. ತುಂಬ ದಿನ ಆಗಿತ್ತಲ್ವ ನನ್ನ ನೋಡದೆ. ಹಾಗಾಗಿ ನಾನು ಹೊರಗಡೆ ಬಂದ ತಕ್ಷಣ ಅವರ ಖುಷಿಗೆ ಲೆಕ್ಕವೇ ಇರಲಿಲ್ಲ. ಹಾಗೆ ನಾನು ಕೂಡ ಅವ್ರ ಹತ್ರ ಸ್ವಲ್ಪ ಮಾತಾಡಿ ಅವರ ಜೊತೆ ಸ್ವಲ್ಪ ಆಟ ಆಡಿ ಇನ್ನು ರೆಸ್ಟ್ ಮಾಡುವ ಅಂತೇಳಿ ಹೊರಟೆ ನಾನು. ಅಷ್ಟೊತ್ತಿಗೆ ನನಗೆ ಡಾಕ್ಟರ್ ಹೇಳಿದ ಮಾತು ಪುನಃ ನೆನಪಿಗೆ ಬಂತು, 2 ಗಂಟೆಗೆ ಒಮ್ಮೆ ಏನಾದರೂ ಫುಡ್ ತೊಗೊಳ್ತಾನೆ ಇರಬೇಕು ಅಂತೇಳಿ. ಹಾಗಾಗಿ ಆರೆಂಜ್ ತಿನ್ನುವ ಅಂತೇಳಿ ಬಂದು ಕೂತ್ಕೊಂಡೆ. ಆದರೆ ಈ ಆರೆಂಜ್ ನೋಡಲಿಕ್ಕೆ ಮಾತ್ರ ತುಂಬ ಚೆಂದ ಇತ್ತು, ಆದರೆ ತಿನ್ನಲಿಕ್ಕೆ ಮಾತ್ರ ಸಾಧ್ಯವೇ ಆಗ್ತಾ ಇರಲಿಲ್ಲ ಮಾರ್ರೆ. ನಮ್ಮಲ್ಲಿ ಹೇಳ್ತಾರೆ ಏನಾದರೂ ತುಂಬ ಹುಳಿ ಇರುವ ಐಟಮ್ ಆದರೆ ಅದನ್ನು ಮೀನು ಸಾರಿಗೆ ಹಾಕ್ಬೋದು ಅಂತೇಳಿ, ಅಷ್ಟರ ಮಟ್ಟಿಗೆ ಹುಳಿ ಇತ್ತು. ನನಗೆ ಒಮ್ಮೆ ಅನಿಸಿತು ಧರ್ಮಕ್ಕೆ ಇದಕ್ಕೆ ಹಣ ಕೊಟ್ಟು ತಂದೆಲ್ಲ ಅಂತೇಳಿ. ಅದು ಸ್ವಲ್ಪ ತಂದಿರಲಿಲ್ಲ ಮಾರ್ರೆ, ಒಂದು 2 kg ಅಷ್ಟು ತೊಗೊಂಡು ಬಂದಿದ್ದೆ. ಯಾಕಂದರೆ ಪದೇ ನನಗೆ ಹೋಗಲಿಕ್ಕೆ ಆಗೋದಿಲ್ಲ ಅಲ್ಲ ಅಂತೇಳಿ. ಆದರೆ ಅದನ್ನು ನೋಡುವಾಗನೇ ಅನಿಸ್ತು, ಧರ್ಮಕ್ಕೆ ನಾನು ಹಣ ವೇಸ್ಟ್ ಮಾಡಿದೆ ಅಂತೇಳಿ. ಯಾಕೆಂದರೆ ಅದನ್ನು ಸ್ವಲ್ಪ ಕೂಡ ತಿನ್ನಲಿಕ್ಕೇ ಆಗ್ತಾ ಇರಲಿಲ್ಲ, ಅಷ್ಟು ಹುಳಿ ಇತ್ತು. ಇನ್ನು ಸಾಯಲಿ, ತಂದದೆಂತೂ ಆಯ್ತಲ್ಲ, ಇನ್ನು ಬೇರೆ ಯಾವುದಾದ್ರೂ ಫ್ರೂಟ್ಸ್ ತಿನ್ನುವ ಅಂತೇಳಿ ಎನಿಸಿ ಒಳಗಡೆ ಹೋದೆ. ಅಲ್ಲಿ ನನಗೆ ಬಾಳೆಹಣ್ಣು ಸಿಕ್ತು. ಅದನ್ನು ತಿಂದು ಇನ್ನು ಸ್ವಲ್ಪ ರೆಸ್ಟ್ ಮಾಡುವ ಅಂತೇಳಿ ಎನಿಸ್ತೆ.
ಹಾಗೆಯೇ ಆರೆಂಜನ್ನು ತಿನ್ನುವಾಗ ನನ್ನ ಫೇಸ್ನಲ್ಲಿ ನಿಮಗೆಲ್ಲರಿಗೂ ಗೊತ್ತಾಗ್ತಿದೆ ಅದು ಎಷ್ಟರ ಮಟ್ಟಿಗೆ ಹುಳಿ ಇತ್ತು ಅಂತೇಳಿ. ಇನ್ನೂ ಇದನ್ನು ತಿಂದರೆ ಕತೆ ಕೆಡ್ತದೆ ಅಂತ ಹೇಳಿ ಬಾಳೆಹಣ್ಣಾದರೂ ತಿನ್ನುವ ಅಂತ ಎನಿಸಿದೆ. ಹಾಗೆ ಬಾಳೆಹಣ್ಣು ಈ ಸಿಚುವೇಷನಲ್ಲಿ ನಾನು ತಿನ್ಬೋದಾ ಇಲ್ವಾ ಗೊತ್ತಿಲ್ಲ, ಆದರೆ ಅಕ್ಕ ಹೇಳಿದರು ಒಳ್ಳೆಯದು ತಿನ್ನು ಅಂತೇಳಿ, ಹಾಗಾಗಿ ತಗೊಂಡು ಬಂದಿದ್ದೆ. ಹಾಗೆ ಅದನ್ನು ತಿಂದು ಸ್ವಲ್ಪ ರೆಸ್ಟ್ ಮಾಡುವ ಅಂತೇಳಿ ಎನಿಸಿದೆ. ಹಾಗೆಯೇ ನೋಡಿ, ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಈ ವಿಡಿಯೋನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಯಿತಾ. ಯಾಕೆಂದರೆ ನಾನು ಮಾಡುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರಬೇಕು ತಾನೆ. ಹಾಗಾದರೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸರಿ, ಹಾಗಾದರೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ವಾ. ಅಲ್ಲಿವರೆಗೆ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.